3 ಜನ ಹೆಣ್ಮಕ್ಳು. ಮಗಳ ಮನೆಗೆ ಹೋಗಿರ್ಬೋದಲ್ವ, ಕಣ್ಣಲ್ಲಿ ನೀರ್ ಬರುತ್ತೆ. ಒಬ್ಬ ಮಗ ಇದ್ದಾರೆ, ಕುಡ್ಕ ಅಂದ್ರೆ ಕುಡ್ಕ, ದಿನಾ ಹೊಡಿತಾರೆ ಬಂದು. ಆಮೇಲೆ ಹೆಣ್ಮಕ್ಳು ಬೇರೆ ಇದ್ದಾರೆ. ಒಂದ್ ಸಣ್ಣ ಮನೆ ಮಾಡ್ಕೊಂಡು ಒಂದ್ ಸೀಕ್ರೆಟ್ ಬಿಟ್ಕೊಟ್ಟಿದೀನಿ ನೋಡಿ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಕಾಲ್ಗೆ ಹಚ್ಕೊಂಡು ಹೋಗಿ, ಎಡಗಾಲ್ಗೆ. ಗಂಡ್ಮಕ್ಳಾದ್ರೆ ಬಲ್ಗಾಲ್ಗೆ, ಹೆಣ್ಮಕ್ಳಾದ್ರೆ ಎಡಗಾಲ್ಗೆ ಹಚ್ಕೊಂಡು ಹೋದ್ರೆ ನಾವು ಏನಾದ್ರೂ ದಾಟಿರೋದಿದ್ರೆ ಇಲ್ಲ ಏನೋ ದೃಷ್ಟಿ ಏನೂ ಆಗಲ್ಲ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೊಬೈಲು, ವ್ಯಾಕ್ಸ್, ಮೊಬೈಲ್ ಸ್ಟವ್ ಅನ್ಬೋದು, ವ್ಯಾಕ್ಸ್ ಸ್ಟವ್ ಅನ್ಬೋದು. ನೀವು ಟ್ರಿಪ್ಗೆಲ್ಲ ತಗೊಂಡೋಗ್ಬೋದು. ಇನ್ನೇನು ಬೇಸಿಗೆಗಾಲ ಟ್ರಿಪ್ ಹೋಗ್ತಾ ಇರ್ಬೇಕಾದ್ರೆ ಇಷ್ಟೇ ದೊಡ್ಡದಿದೆ, ಸೇಲ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ನನಗೆ ಒಂದು 82 ಏನೋ ಆರ್ಡರ್ ನಾನು ಕಳಿಸ್ದೆ. ಅದ್ರಲ್ಲಿ ಒಂದು 3 ಜನದ್ದು ವ್ಯಾಕ್ಸ್ ಒಡೆದೋಗಿತ್ತು ಅಂತ ಹೇಳಿದ್ರು. ನನ್ಗದು ಪ್ಯಾಕಿಂಗ್ ಮಾಡಕ್ ಬಂದಿರ್ಲಿಲ್ಲ. ಅಂದ್ರೆ ಇದ್ರಲ್ಲಿ ಇರೋ ಪ್ಯಾಕಿಂಗ್ ಒಡೆದೋಗಿರ್ಲಿಲ್ಲ, ನಾನು ಎಕ್ಸ್ಟ್ರಾ ಕಳಿಸಿದ್ದೆ. ಈಗ ಕಳಿಸ್ದಾಗ ಒಡೆದೋಗಿದೆ. ಅದು ಏನ್ ಮಾಡ್ತಾರೆ, ಕೊರಿಯರ್ ಅವ್ರು ಎತ್ತಿ ಬಿಸಾಡ್ತಾ ಇರ್ತಾರೆ, ಅವಾಗ ಇದು ಒಡೆದೋಗಿದೆ. ಇನ್ನು ನಾನು ಬಬಲ್ಸ್ ಪೇಪರ್ ಇಂದ ರ್ಯಾಪ್ ಮಾಡಿ ಕಳಿಸ್ತಾ ಇದ್ದೀನಿ ನಿನ್ನೆಯಿಂದ. ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡರ್ ಕೊಡಿ. ಇವಾಗ ಇದ್ರಲ್ಲಿ ಬಿಸಿಬೇಳೆ ಬಾತ್, ಒಂದು ರೆಸಿಪಿ ಆದಂಗೂ ಆಯ್ತು. ಬಿಸಿಬೇಳೆ ಬಾತ್ ಮಾಡ್ಬೋದಾ? ನಾನು ಮಾಡಿಲ್ಲ, ಕುಕ್ಕರ್ ಇಟ್ಟು ನಾನು ಮಾಡಿಲ್ಲ. ನಾನು ಏನಿದ್ರು ರಾಗಿ ಸರಿ, ಕಾಫಿ, ಟೀ, ಟ್ರಿಪ್ ಹೋದಾಗ ಬಿಸಿನೀರು ಈ ತರ ಮಾಡ್ಕೊಳ್ತಾ ಇದ್ದೆ. ಎಲ್ಲಿ ಬೇಕಾದ್ರೂ ಇಡ್ಬೋದು. ಅದಕ್ಕೆ ಮತ್ತೆ ತುಂಬಾ ಜನ ಕೇಳ್ತೀವಿ, ಮಿಕ್ಕಿದ ಬ್ಯಾಗ್ಸ್ ಏನ್ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಇವತ್ತು ಫುಲ್ ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಬನ್ನಿ, ಇವಾಗ ಕುಕ್ಕರ್ ಇಟ್ಬಿಟ್ಟು ಹೇಗೆ ಕುಕ್ಕರ್ ಅಲ್ಲಿ ಮಾಡ್ಬೋದು ಬಿಸಿಬೇಳೆ ಬಾತ್ ಅಂತ ತೋರಿಸ್ತೀನಿ. ಏನೇನ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಸ್ಟವ್ ನಾನು ಈ ತರ ಕವರ್ ಅಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ನೋಡಿ. ಮೊನ್ನೆ ಗಂಜಿ ಮಾಡಿದಷ್ಟೇ. ನೀವು ಹೀಗೆ ಇಟ್ಕೊಳ್ಬೋದು. ನಾನೊಂದು ಪುಡಿ ಮಾಡಿನೂ ತೋರಿಸ್ತೀನಿ. ಇದು ನೋಡಿ ಈ ತರ ಇರುತ್ತೆ. ಇದನ್ನ ಓಪನ್ ಮಾಡೋದು. ಮೊನ್ನೆ ಒಬ್ರು ಕೇಳಿದ್ರು, ಓಪನ್ ಮಾಡೋದು ಹೇಗಮ್ಮ ಅಂದ್ರು. ನೋಡಿ ಇಷ್ಟೇ ಓಪನ್ ಮಾಡಿ. ಅದು ಟೈಟ್ ಇರುತ್ತೆ, ಗಟ್ಟಿ ಇರುತ್ತೆ. ಇಷ್ಟು ವಿಡಿಯೋ ಬರ್ತಾ ಇದೆಯಾ? ನಾನೇ ಮಾಡಿದಾಗ ವಿಡಿಯೋ ಎಲ್ಲ ಅದು ಭಯ ಆಗುತ್ತೆ, ಆಮೇಲೆ ಬರ್ದೇ ಇದ್ರೆ ಅಂತ ಹೇಳಿ. ಇದನ್ನ ನೋಡಿ, ನಾನು ಅದ್ರಲ್ಲೇ ಬಿಟ್ಬಿಟ್ಟಿರ್ತೀನಿ. ನಿಮಗೆ ಬೇಕಾದ್ರೆ ಬಿಡ್ಬೋದು, ಇಲ್ದಿರೆ ತೆಗ್ದಿಡ್ಬೋದು. ಇದು ಮೊನ್ನೆ ಮಾಡಿರೋದು. ಇವಾಗ ಇದಕ್ಕೆ ನಾನು ಇನ್ನೊಂದು ಹಾಕೊಳ್ತೀನಿ. ಆಮೇಲೆ ಒಂದು ಪುಡಿ ಮಾಡಿ ಹಾಕೊಂಡು ಮಾಡ್ತೀನಿ. ಯಾಕಂದ್ರೆ ನಾನು ಹೇಳಿದ್ನಲ್ಲ 3 ಜನಕ್ಕೆ ಒಂದೇ ಹಾಕೊಳ್ತೀನಿ. ಇದು ಚೂರೇ ಉಳ್ದಿರೋದು, ಒಂದು ಹಾಕೊಳ್ತೀನಿ. ನೋಡೋಣ ಇವಾಗ ಬಿಸಿಬೇಳೆ ಬಾತ್ಗೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಫಟಾಫಟ್ ಅಂತ ತೋರಿಸ್ತೀನಿ. ಚಿಕ್ಕ ಗ್ಲಾಸಲ್ಲಿ ನಾನು ಒಬ್ಬಳಿಗೆ ಮಾಡ್ತಿರೋದು. ಚಿಕ್ಕ ಗ್ಲಾಸಲ್ಲಿ ತೊಗರಿಬೇಳೆ ತಗೊಂಡಿದ್ದೀನಿ. ನಾನು ಅಕ್ಕಿದ್ದು ಮಾಡಲ್ಲ. ಇದು ಗೋಧಿ ನುಚ್ಚು. ನಾನು ಸ್ವಲ್ಪ ಅಕ್ಕಿ ಬಳಸೋದು ಕಡಿಮೆ, ಡಯಟ್ ಅಂತ ಹೇಳಿ. ಮತ್ತೆ ಇದರಲ್ಲಿ ಕ್ಯಾರೆಟ್ಟು, ಬಟಾಣಿ, ನವಿಲ್ಕೋಸು ಅಂತಿರಲ್ಲ ಅದು, ಹುರುಳಿಕಾಯಿ, ಇದನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲ ಹೆಚ್ಚಿಟ್ಕೊಂಡು ತೋರ್ಸೋದಕ್ಕೆ ಲೇಟ್ ಆಗುತ್ತೆ ಅಂತ. ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಚಿಕ್ಕ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಒಂದು ಈರುಳ್ಳಿನೂ ಇದು ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಪು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದು ಕುಕ್ಕರ್ ಇಡ್ತಾ ಇದ್ದೀನಿ. ಫಸ್ಟ್ ಅಂಟಿಸ್ಕೊಂಡು, ನಾನು ಕುಕ್ಕರಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು, ಹಾಗೆ ಗೊತ್ತಾಗುತ್ತೆ ಅಲ್ವಾ. ತುಂಬಾ ಜನ ಕೇಳ್ತಾ ಇದ್ದೀರಾ ಏನು ಎಷ್ಟು ಬರುತ್ತೆ ವ್ಯಾಕ್ಸು ಅಂತ ಅಂತಿದ್ದೀರಾ. ಅದು ನೀವು ಅಡುಗೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಊರಿಟ್ಟು ಇಟ್ಕೊಂಡಿದ್ದೀನಿ. ಯಾವ ಅಳತೆಯಲ್ಲಿ ತಗೊಂಡಿದ್ದೀನಿ ಅದರಲ್ಲಿ 7 ನೀರು ಹಾಕ್ಕೊಳ್ತೀನಿ. ಇದೇ ಲೋಟದಲ್ಲಿ ನಾನು ತಗೊಂಡಿರೋದು. ಈಗ 1 2 3 4 5, ಸ್ವಲ್ಪ ಕಡಿಮೆ ತಗೊಳ್ತೀನಿ. ಗೋಧಿ ನುಚ್ಚಲ್ವಾ, ಹಾಗಾಗಿ ಸ್ವಲ್ಪ ಕಡಿಮೆ ತಗೊಳ್ತೀನಿ. ಇಷ್ಟ ಆಯ್ತು. ಇವಾಗ ಬೇಳೆನು ನಾನು ಇದು ಗೋಧಿ ನುಚ್ಚು ತೊಳ್ಕೊಂಡು ಬರ್ತೀನಿ. ಇದು ಸ್ವಲ್ಪ ಕುದೀತಾ ಇರಲಿ. ನೋಡಿ, ಬೇಳೆ ತೊಳ್ಕೊಂಡು ಬಂದಿದ್ದೀನಿ.
ಬೇಳೆ ಹಾಕ್ತೀನಿ ನಾನು. ನಾನೀಗ ಸ್ವಲ್ಪ ಮುಚ್ಚಿಡ್ತೀನಿ, ಒಂದು ವಿಷಲ್ ಬರೋವರೆಗೂ ಮುಚ್ಚಿಡ್ತೀನಿ. ಇವಾಗ ನಾನು ಬಿಸಿಬೇಳೆ ಮಾಡೋ ರೀತಿ ತೋರಿಸ್ತೀನಿ. ಇದನ್ನ ನೀರೆಲ್ಲ ಬಸ್ಕೊಳ್ತೀನಿ. ಇದು ತೊಳೆಯಕ್ಕೆ ನೆನೆಯಕ್ಕೆ ಇಟ್ಟಿರೋದಷ್ಟೇ, ಇದು ಕುಡಿಯೋ ನೀರಲ್ಲ. ಎಲ್ಲ ಇಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೀಗ ಇದನ್ನ ಬೇಗ ಆಗತ್ತೆ ಬಿಸಿಬೇಳೆ ಬಾತು. ಅಂದ್ರೆ ಈ ಸ್ಟವಲ್ ಗೊತ್ತಿಲ್ಲ, ನಾನು ಗ್ಯಾಸ್ ಸ್ಟವಲ್ ಹೇಳ್ತಿರೋದು. ಕೊಬ್ಬರಿ ಹಾಕೊಳ್ತೀನಿ, ಉಪ್ಪು ಹಾಕೊಳ್ತೀನಿ, ನೋಡ್ಕೊಂಡು ಹಾಕೊಳ್ಳೋಣ ಆಮೇಲೆ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಅದು ಸ್ಮೆಲ್ ಬರುತ್ತಾ ಅಂತೇಳಿ, ಇಲ್ಲ ಏನು ಸ್ಮೆಲ್ ಬರಲ್ಲ, ಏನು ಸ್ಮೆಲ್ ಬರಲ್ಲ. ಆಫ್ ಮಾಡ್ಬೇಕಾದ್ರೆ ಒಂದು ಚೂರು ಸ್ಮೆಲ್ ಬರುತ್ತೆ ಆಫ್ ಮಾಡಿದಾಗ. ನಾವು ಇವಾಗ ಇದನ್ನ ನಾನು ಪುಡಿ ಮಾಡ್ತೀನಿ. ಯಾಕೆ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಒಂದು 3-4 ಜನಕ್ಕೆ ಕಳಿಸಿದ್ದೆ, ಅವರು ಪುಡಿ ಆಗೋಗಿದೆ ಅಂತ ಹೇಳಿದ್ರು. ಅದಕ್ಕೆ ಕೂತಲ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಪುಡಿ ಮಾಡ್ಕೊಳ್ತೀನಿ. ಇದನ್ನ ನಾನು ಹೇಳ್ದೆ ಅವ್ರಿಗೆ, ಬಿಸಾಡಬೇಡಿಮ್ಮ, ಅದು ಯೂಸ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾನು ಮಾಡಿಲ್ಲ, ಮಾಡಿನೇ ತೋರಿಸ್ತೀನಿ, ಬಿಸಾಡಬೇಡಿ ಅಂತ ಹೇಳಿದೆ. ಒಂದು 3 ಜನಕ್ಕೇನೋ ಹಾಗೆ ಹೇಳಿದ್ರು ನೋಡಿ. ಇಷ್ಟು ಪುಡಿ ಆಗಿದೆ ಅಲ್ವಾ. ಇವಾಗ ಇದನ್ನ ನಾನು ಹೇಳೋದು, ನನ್ನ ಐಡಿಯಾ ಇದು. ಒಂದು ಸ್ಪೂನ್ ತಗೊಂಡು, ಇವಾಗಿದೆ ಉಪ್ಪಿಂದು ತಗೊಳ್ತೀನಿ, ಎದ್ದೋಗ್ಬೇಕಲ್ಲ ಅಂತ ನೋಡಿ. ಇದಿದೆಯಲ್ಲ, ಇಲ್ಲಿ ಉರಿತಿರೋದಕ್ಕೆ ಹಾಕಿದ್ರೆ ಆಗುತ್ತೆ, ವೇಸ್ಟ್ ಮಾಡೋದು ಬೇಡ ನೋಡಿ. ಅದನ್ನು ಹಾಗೆ ಉರಿಯುತ್ತೆ. ಇವಾಗ ನಾನು ಫಸ್ಟ್ ಒಂದು ಕ್ಯಾಂಡಲ್ ಹಾಕಿದ್ದೆ, ಈಗ ಇದು ಪುಡಿ ಹಾಕ್ತಿರೋದು ನಾನು. ಪುಡಿ ಬಿಸಾಡಬೇಡಿ, ಪುಡಿನೂ ಉರಿಯುತ್ತೆ ಅಲ್ವಾ. ಯಾವುದು ವೇಸ್ಟ್ ಮಾಡೋ ತರ ಇಲ್ಲ ಅಲ್ವಾ ಇವಾಗ ಪರಿಸ್ಥಿತಿ. ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ. ಕುಕ್ಕರ್ 3 ಲೀಟರ್ ಕುಕ್ಕರ್ ಇದು. 3 ಲೀಟರ್ ಕುಕ್ಕರ್ ಇಟ್ರು ಭಾರ ತಡೆಯುತ್ತೆ ನೋಡಿ. ನಾವು ಒಬ್ಬರೇ ಇರೋದು. ನಾನು ಇವಾಗ ಅದು ಪ್ರೆಷರ್ ಬರೋವರೆಗೂ ನಾನು ಸ್ವಲ್ಪ ಹಾಗೆ ಮಾತಾಡ್ತೀನಿ. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ನಾವು ಒಬ್ಬರೇ ಇರೋದು, ನಮಗೆ ಧೈರ್ಯ ಇಲ್ಲ, ರಾತ್ರಿ ಇರೋದಕ್ಕೆ ಭಯ ಆಗತ್ತೆ ಅಂತ ಹೇಳ್ತಾರೆ. ತುಂಬಾ ಜನ ಬಂದು ನನಗೆ ನನ್ನ ಮಗ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಹಾಗೆ ಹೀಗೆ ಅಂತ. ನಾನು ಅದೇ ಹೇಳೋದು, ಏನಕ್ಕೆ ಭಯ ಪಡಬೇಕು. ಇವಾಗ ಎಲ್ರೂ ಇದ್ರೆ ಅದೊಂಥರ ಜೀವನ, ಯಾರು ಇಲ್ಲದೆ ಇದ್ರೆ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಏನ್ ಬೇಕೋ ತಿನ್ಬೋದು, ನಾವ್ ಎಲ್ ಬೇಕಾದ್ರೂ ಹೋಗ್ಬೋದು, ನಾವ್ ಏನ್ ಆರೋಗ್ಯವಾಗಿರ್ಬೋದು. ಇವಾಗ ನಾವ್ ಎಲ್ರ ಜೊತೆಲಿ ಇದೀವಿ ಅಂತ ಅಂದ್ರೆ ತುಂಬಾ ಜನಕ್ಕೆ ಇದು ಅರ್ಥ ಆಗಿರ್ಬೋದು. ವಾಕಿಂಗ್ ಹೋಗಕ್ಕಾಗಲ್ಲ, ಅಡ್ಗೆ ಮಾಡ್ಕೊಂಡು ಅವ್ರದ್ದು ಬಟ್ಟೆಗಳು ಒಗೆಯೋದು ಎಲ್ಲ. ಎಲ್ರ ಮನೇಲಿ ವಾಷಿಂಗ್ ಮಿಷಿನ್ ಇರುತ್ತೆ ಅಂತ ಇಲ್ಲ, ಎಲ್ರ ಮನೇಲಿ ವಾಷಿಂಗ್ ಮಿಷಿನ್ ಇರಲ್ಲ. ಅವಾಗ ಎಲ್ರದ್ದು ಅವ್ರದ್ದು ನೋಡ್ಕೊ, ಇವ್ರದ್ದು ನೋಡ್ಕೊ, ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ, ಇದೇ ಆಗತ್ತೆ ಅಲ್ವಾ. ಹಾಗಾಗಿ ನಾನು ಹೇಳೋದೇನು, ಒಬ್ಬರೇ ಇದ್ದೀವಿ ಅಂತ ಆಮೇಲೆ ಭಯ ಪಡೋದೇನಕ್ಕೆ, ಖುಷಿಯಾಗಿರೋಣ ಅಲ್ವಾ. ತುಂಬಾ ಜನ ಬಂದು ನನಗೆ ಅದೇ ಹೇಳ್ತಾರೆ. ನಮ್ಗೆ ತುಂಬಾ ನೋಡಿ, ನಾನು ಒಂದು 2-3 ವಿಡಿಯೋ ಹಾಕಿದ್ದೀನಿ, ಅದ್ರಲ್ಲೆಲ್ಲ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ, ನೀವು ಒಬ್ಬರೇ ಹೇಗಿರ್ತೀರಾ, ನಮ್ಗೆ ತುಂಬಾ ಭಯ ಆಗತ್ತೆ ಇರೋದಕ್ಕೆ ಅಂತ ಹೇಳ್ತಾರೆ. ನಾನು ಹೇಳೋದು ಅದೇ, ಯಾಕೆ ಭಯ ಪಡಬೇಕು ಅಂತಾನೆ ಹೇಳೋದು ನಾನು. ಧೈರ್ಯವಾಗಿರೋಣ ಏನಿದೆಯೋ. ಆಮೇಲೆ ತುಂಬಾ ಜನ ಕೇಳಿದ್ದಾರೆ, ನಿಮ್ಗಾದ್ರೆ ಯೂಟ್ಯೂಬ್ ಇದೆ, ನೀವು ದುಡಿತೀರಾ ಮಾಡ್ತೀರಾ, ನಮ್ಗೇನು ಇಲ್ವಲ್ಲ, ನಾವು ಹೇಗೆ ಅಂತ. ನಾನು ಹೇಳೋದು, ಮನೆಯಲ್ಲೇ ಕುತ್ಕೊಂಡು ಮಾಡುವಂತ ತುಂಬಾ ಕೆಲಸ ಸಿಗುತ್ತೆ. ಒಂದು 10-15 ಸಾವಿರ ರೂಪಾಯಿಗೆ ಒಂದು ಟೈಲರಿಂಗ್ ಮಿಷಿನ್ ತಗೊಳ್ಳಿ, ಅದನ್ನ ನೀವು ಒಂದು ಟೈಲರಿಂಗ್ ಕಲೀರಿ. ಇಲ್ಲ, ನಾನು ಎಷ್ಟು ಹೇಳಿದ್ದೀನಿ, ಹಳೆ ಬಟ್ಟೆ, ಈ ಒಂದು ಮನೆ ಮುಂದೆ ಒಂದು ಬೋರ್ಡ್ ಬರ್ದಾಕ್ರಿ, ಹಳೆ ಬಟ್ಟೆ ಹೊಲೆದು ಕೊಡಲಾಗುತ್ತದೆ ಅಂತ ಬೋರ್ಡ್ ಬರ್ದಾಕ್ರಿ. ಏನ್ ಗೊತ್ತಾ, ಹಳೆ ಬಟ್ಟೆ ಯಾರು ಹೊಲ್ದು ಕೊಡಲ್ಲ ಸಾಮಾನ್ಯವಾಗಿ. ತುಂಬಾ ಜನ ಹಳೆ ಬಟ್ಟೆ ಹೊಲ್ದು ಕೊಡಲ್ಲ. ನೀವೇ ಅವಾಗ ಹಳೆ ಬಟ್ಟೆ ಹೊಲ್ಕೊಡ್ತೀವಿ ಅಂತ ಹಾಕಿದ್ರೆ ನೀವು ಅದ್ರಲ್ಲೇ ದುಡ್ಡು ಮಾಡ್ಬೋದು. ನಾವು ಮನೆ ಹತ್ರ ಕೂತ್ಕೊಂಡು ದಿನಕ್ಕೆ ಒಂದು 200 ರೂಪಾಯಿ 300 ರೂಪಾಯಿ ಆದ್ರೂ ನಮ್ಗೆ ಸಾಕಲ್ವಾ ನಮ್ ಖರ್ಚಿಗೆ ಅಂತ ಹೇಳಿ. ನಮ್ ರೋಡಲ್ಲಿ ಹೂ ಪೋಣಿಸ್ತಾರೆ, ಹೂ ತಂದಾಕ್ತಾರೆ. ಅದು ಹೇಗೆ ಏನಂತ ಗೊತ್ತಿಲ್ಲ, ಒಂದು ಮಾರ್ ಲೆಕ್ಕ ತುಂಬಾ ಮೂಟೆ ಹೂ ಹೊಲಿತಾರೆ. ನಾನು ಸ್ವಲ್ಪ ಈ ವಿಡಿಯೋದಲ್ಲಿ ಇದು ಒಂದು ಸ್ವಲ್ಪ ಕುಕ್ಕರ್ ಆಫ್ ಆಗಿದ ತಕ್ಷಣ ಈ ಪ್ರೆಷರ್ ಹೋಗೋವರೆಗೂ ನಾನು ಅವ್ರದ್ದು ಎಲ್ಲ ಒಂಚೂರು ವಿಡಿಯೋ ಮಾಡ್ತೀನಿ ಸಾಧ್ಯ ಆದ್ರೆ.
ಯಾಕಂದ್ರೆ ಒಬ್ಬೊಬ್ರು ಒಪ್ಪಲ್ಲ, ಅದಕ್ಕೋಸ್ಕರ ನೋಡ್ತೀನಿ ನಾನು. ಇವಾಗ ಇದು ಪ್ರೆಷರ್ ಬರ್ತಾ ಇದೆ ನೋಡಿ. ಇಷ್ಟಾದ್ರೆ ಸಾಕು. ನಾನು ಇವಾಗ ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡ್ಕೊಳ್ಳೋದು ಏನಿಲ್ಲ. ಇದನ್ನ ಆಫ್ ಆಯ್ತು. ಅದು ಪುಡಿ ಹಾಕಿದ್ನಲ್ಲ, ಪುಡಿ ಆ ಸೈಡ್ ಹೋಗಿದೆ. ಇಷ್ಟೇ, ಆಫ್ ಆಯ್ತು. ಇದು ಪ್ರೆಷರ್ ಹೋಗ್ಲಿ. ನಾನು ಅಲ್ಲಿವರೆಗೂ ನಮ್ಮ ರೋಡಲ್ಲಿ ಏನೇನು ಹೂ ಪೋಣಿಸೋದನ್ನ ನಾನು ಒಂಚೂರು ವಿಡಿಯೋ ಮಾಡ್ತೀನಿ ನೋಡಿ. ನಮ್ಮ ರೋಡಲ್ಲಿ ತುಂಬಾ ಜನ ಹೂ ಹೊಲಿತಾರೆ ನೋಡಿ. ಅಮ್ಮ ಹೂ ಹೊಲ್ದೈದು ಆಯ್ತಾ? ನೋಡಿ. ಅಲ್ಲ ಸುಮ್ನೆ ಅಮ್ಮ, ಈ ತರ ಅವರು ಬಿಡಿ ತಂದು ಕೊಡ್ತಾರೆ. ಅದ್ರಲ್ಲೆಲ್ಲ ಗಲೀಜಿರೋದ್ನೆಲ್ಲ ಆರಿಸಿ ನೀಟಾಗಿ ಹೊಲ್ದ್ ಕೊಡ್ತಾರೆ. ಹಿಂಗೆ ಚೀಲದ ಲೆಕ್ಕನೋ ಮಾರ್ ಲೆಕ್ಕನೋ ನನಗ್ ಗೊತ್ತಿಲ್ಲ. ಮಾರ್ ಲೆಕ್ಕನಮ್ಮ, ಮಾರ್ ಲೆಕ್ಕ ಅಂತೆ. ಇಲ್ಲೊಂದು ಅಮ್ಮ ಕೂತಿದ್ದಾರೆ, ಅಮ್ಮ ಹೊಲಿಯೋದು. ಅಮ್ಮ ಮನೆ ಕೆಲ್ಸಕ್ಕೂ ಹೋಗ್ತಾರೆ. ಮನೆ ಕೆಲ್ಸಕ್ಕೆ ಹೋಗ್ತಿರಲ್ವ ಅಮ್ಮ? ಎಷ್ಟ್ ಮನೆ ಕೆಲಸ ಮಾಡ್ತೀರಮ್ಮ? 2 ಮನೆ ಮಾಡ್ತಾರೆ. 2 ಒಂದ್ ನಿಮಿಷ ಅಮ್ಮ. ಹೇಳಿಮ್ಮ, ನಿಮ್ಮ ಮುಖ ತೋರ್ಸಲ್ಲ, ಹೇಳಿಮ್ಮ. ವಿಜಯನಗರ ಕೊಬ್ರು ಅಂತ ಕತ್ತಕೊಪ್ಪ ಅಂತ ಒಬ್ರು ಅಂತ ಇನ್ನೇನೋ ಒಂದು ಖಾಲಿ ಮಾಡ್ಕೊಂಡು ಕ್ಯಾಂಗೆ ಬೇಕಂತ. ಹೌದಾ? ಇವಾಗ ಇಬ್ರು 2 ಮನೆ, ಮೊದ್ಲು 4 ಮಾಡ್ತಿದ್ರಿ, 5 ಮಾಡ್ತಿದ್ರ ನೋಡ್ರಿ. ದೇವ್ರ ಆಯುಸ್ಸು ಆರೋಗ್ಯ ಎಲ್ಲ ಕೊಡ್ಲಮ್ಮ. ಇವ್ರಿಗೂ ಅಷ್ಟೇ, ಗಂಡ್ ಮಕ್ಳಿದ್ದಾರೆ, ಹೆಣ್ಮಕ್ಳು ಎಲ್ರು ಇದ್ದಾರೆ ಅಲ್ವಮ್ಮ? ಇರ್ಲಿ ಬಿಡಿ. 3 ಹೆಣ್ಣು 1 ಗಂಡು ನೋಡಿ. ಆದ್ರೂ 5 ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಪರಿಸ್ಥಿತಿ ಹಂಗೆ. ಅವರು ರಾಜ್ಕುಮಾರ್ ಊರಲ್ಲಿ ಹುಟ್ಟಿರೋದು, ಸಿಂಗನೂರ್ ಅಲ್ವಮ್ಮ? ನೀವ್ ಹೇಳಿದ್ರಿ ಒಂದ್ಸರಿ, ನನ್ ನೆನಪಿದೆ. ಅವರು ನೋಡಿ ಹೂ ಹೊಲಿತಾರೆ. ಬಾಡಿಗೆಗಿರೋದಲ್ವಮ್ಮ ನೀವು? ಬಾಡಿಗೆಗಿದ್ದಾರೆ. ನೋಡಿ ಈ ತರ ಹೂ ಹೊಲಿತಾರೆ. ನಮ್ ರೋಡಲ್ಲೆಲ್ಲ ಇದೇ ತರ ಜಾಸ್ತಿ. ಒಬ್ರೊಬ್ರದ್ದು ಇನ್ನು ತೋರಿಸ್ತೀನಿ ನೋಡಿ. ಈ ಮನೇಲಿ ಹೊಲಿತಾರೆ ನೋಡಿ. ಇವರು ನೋಡಿ ಈ ತರ ಮಾರ್ ಲೆಕ್ಕ ಹೊಲಿತಾರೆ. ಮಾರ್ ಲೆಕ್ಕ ಅಲ್ಲಪ್ಪ, ಕವರ್ ಲೆಕ್ಕ. ಇವರು ಕವರ್ ಲೆಕ್ಕ, ಅವ್ರು ತೋರ್ಸಿದ್ ಮಾರ್ ಲೆಕ್ಕ. ಈ ತರ ಗಲೀಜೆಲ್ಲ ತೆಗ್ದಾಕ್ತಾರೆ. ಈ ತರ ಹಿಂಗೆ ಹೊಲ್ಕೊಡೋದು, ಚೆನ್ನಾಗಿರೋ ಹೂನ ಹೊಲ್ಕೊಡ್ತಾರೆ. ಎಲ್ರು ಕೇಳ್ತಿರಲ್ವಾ ಮನೇಲಿ ಮಾಡೋ ಕೆಲ್ಸ ಏನು ಅಂತ? ತುಂಬಾ ಜನ ಕೇಳ್ತೀರಾ ಮನೇಲಿ ಮಾಡೋದು ಏನ್ ಕೆಲ್ಸ ಇರುತ್ತೆ ಅಂತ. ನೋಡಿದ್ರ ನಮ್ ರೋಡಲ್ಲಿ ಆ ತರ ತುಂಬಾ ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ. ಎಲ್ಲಾರುನು ನೋಡಿ. ಅವರು ನಾನು ಅಜ್ಜಿ ಹೇಳಿದ್ನಲ್ಲ, ಅವರು ವಯಸ್ಸಾಗಿರೋರು. ಎಷ್ಟು ವಯಸ್ಸಾಗಿದೆ ಗೊತ್ತಾ ಅವ್ರಿಗೆ? ಅವ್ರ ಪರಿಸ್ಥಿತಿ ಹೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅವ್ರ ಪರಿಸ್ಥಿತಿ ಹೇಳಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಒಬ್ಬ ಮಗ ಇದ್ದಾರೆ, ಕುಡ್ಕ ಅಂದ್ರೆ ಕುಡ್ಕ, ದಿನಾ ಹೊಡಿತಾರೆ ಬಂದು ಅವ್ರಿಗೆ. ಆಮೇಲೆ ಹೆಣ್ಮಕ್ಳು ಬೇರೆ ಇದ್ದಾರೆ. ಒಂದ್ ಸಣ್ಣ ಮನೆ ಮಾಡ್ಕೊಂಡವ್ರು, ಸಣ್ಣ ಮನೆ ಮಾಡ್ಕೊಂಡು ಹೂ ಪೋಣಿಸ್ಕೊಂಡು ಮನೆ ಕೆಲ್ಸಕ್ಕೆ ಹೋಗ್ಕೊಂಡು ಮಾಡ್ತಿದ್ದಾರೆ. ಈ ತರ ನಾನು ಅದೇ ಹೇಳೋದು, ಯಾಕೆ ಎದ್ರುಕೊಬೇಕು? ಅವ್ರಿಗೆ ಹೆಚ್ಚು ಕಡಿಮೆ ಒಂದು 68-70 ವರ್ಷ ಇರ್ಬೋದು ಅವ್ರಿಗೆ, ಅಮ್ಮನ್ಗೆ. ಎಷ್ಟು 5 ಮನೆ ಕೆಲ್ಸ ಅಂದ್ರೆ ಯೋಚನೆ ಮಾಡಿ. ಅವ್ರಿಗೆ ಮಗಳ ಮನೆಗೆ ಹೋಗಿರ್ಬೋದಲ್ವಾ? ಅವ್ರು 3 ಜನ ಹೆಣ್ಮಕ್ಳು, ನೀವೇ ಕೇಳಿಸ್ಕೊಂಡ್ರೆ. ಮಗಳ ಮನೆಗೆ ಹೋಗಿರ್ಬೋದಲ್ವಾ ಅವರು? ಯಾಕಿರಲ್ಲ? ಹಂಗೆ ಬನ್ನಿ, ಇವಾಗ ಕುಕ್ಕರ್ ಪ್ರೆಷರ್ ಹೋಯ್ತಾ ನೋಡೋಣ. ಪ್ರೆಷರ್ ಹೋಗಿದೆ. ಮತ್ತೆ ನಾನು ಇದನ್ನ ನೋಡಿ, ಇಷ್ಟು ಖಾಲಿ ಆಗಿದೆ. ಹಿಂಗೆ ಆತ್ರಿಗೆಟ್ಟ ಆಂಜನೇಯ ಅಂದ್ರೆ ಹಿಂಗೆ ಅಲ್ವಾ? ಫ್ಯಾನ್ ಹಾಕೊಂಡೆ ಶೆಕೆ ಆಗ್ತಿತ್ತು. ಇಡಕ್ಕೆ ಮಾಡಕ್ಕೆ ಸ್ಟ್ಯಾಂಡಲ್ಲಿ ಕುದೀತಾ ಇದೆ. ಇದನ್ನೆಲ್ಲ ಹಾಕೊಳ್ತೀನಿ ನಾನು. ಏನ್ ತರಕಾರಿ ಎಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ಹಾಕೊಳ್ತೀನಿ. ಇದನ್ನ ಹಾಕೊಳ್ತೀನಿ. ನಾನು ಒಂದು ಸೌಟ್ ತಗೊಂಡ್ ಬಂದ್ಬಿಡ್ತೀನಿ. ತುಂಬಾ ಬೇಗನೂ ಆಗುತ್ತೆ, ತುಂಬಾ ಹೆಲ್ದಿ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಗೋಧಿ ನುಚ್ಚಿಂದು ನಿಮ್ಗೆ ಒಂದು ರೆಸಿಪಿ ಆದಂಗಾಯ್ತು, ಸ್ಟವ್ ಅಲ್ಲಿ ಅಡಿಗೆ ಮಾಡೋದಾಯ್ತು. ನನಗೆ ಕೆಲಸ ಸ್ವಲ್ಪ ಜಾಸ್ತಿ ಆಯ್ತು, ಇಷ್ಟ ಆಯ್ತು. ನೋಡಿ, ಈಗ ಇದಕ್ಕೆ ಎಂಟಿಯಾರು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತೀನಿ. ಯಾಕಂದ್ರೆ ನಾನು ಅಪರೂಪಕ್ಕೆ ಮಾಡ್ಕೊಳ್ಳೋದಲ್ವಾ,
ಪುಡಿ ಎಲ್ಲ ಮಾಡಿಡೋ ಟೈಮು ಇಲ್ಲ ನನಗೆ. ಸ್ವಲ್ಪ ನಾನು ಸ್ಟ್ರಾಂಗ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಗೋಧಿ ನುಚ್ಚಿಗೆ ಹಿಡಿಬೇಕು. ಅದಕ್ಕೆ ಇದು ಒಂದು ಪ್ರೆಷರ್ ಬಂದ್ರೆ ಸಾಕು, ನಮ್ ಬಿಸಿಬೇಳೆ ಬಾತು ರೆಡಿ ಆಗುತ್ತೆ. ಸಿಹಿ ಇರುತ್ತೆ, ಹುಳಿ ಇರುತ್ತೆ, ಬೆಲ್ಲ ಇರುತ್ತೆ, ಖಾರ ಇರುತ್ತೆ, ತುಂಬಾ ಚೆನ್ನಾಗಾಗತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗತ್ತೆ ನೋಡಿ. ಬೇಳೆ ಇಷ್ಟು ಬೆಂದ ಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನ್ ಮಾಡೋದು ಇದೇ ತರ. ಇದಿವಾಗ ಮುಚ್ಚಿಡ್ತೀನಿ. ಮುಚ್ಚಿಟ್ಟಿದ್ದೀನಿ, ನೋಡೋಣ ಎಷ್ಟರವರೆಗೂ ಪ್ರೆಷರ್ ಬರುತ್ತೆ ಅಲ್ಲಿವರೆಗೂ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆ ಅಜ್ಜಿಗೆ ಒಬ್ಬ ಮಗ ಇದ್ದಾರೆ, ಕುಡ್ಕ ಅಂದ್ರೆ ಕುಡ್ಕ ಪಾಪ. ದಿನಾ ಬಂದು ದುಡ್ಡು ಕೊಡು ಅಂತ ಹೊಡಿಯೋದು, ಗಲಾಟೆ ಮಾಡೋದು ಎಲ್ಲ ಮಾಡ್ತಾರೆ. ಆ ಮಗನ್ ಸಾಕೊಂಡು 4 ಮನೆ ಕೆಲಸ ಮಾಡ್ಕೊಂಡು ಆ ಮನೆಯವರು ಬಿಸಿನೂ ಕೊಡ್ತಾರೆ, ತಾಯಿ ಮಾಡಿರೋದು ತಂಗ್ಳು ಉಳ್ದಿರೋದು ಕೊಡ್ತಾರೆ. ಅದನ್ನ ತಗೊಂಡು ಬಂದು ಅವನಿಗೂ ಕೊಡ್ತೀನಿ ಅಂತ ನನ್ನ ಹತ್ರ ಯಾವಾಗ್ಲೂ ಮಾತಾಡ್ತಿರ್ತಾರೆ. ನಾನು ಏನಾದ್ರು ಮಾಡಿದ್ರೆ ಕೊಡೋದು, ಒಂದು ಸೀರೆಗಳಿರೋದು ಕೊಡೋದು. ನನ್ನ ಕೈಯಲ್ಲಿ ಆಗಿದ್ದು ದುಡ್ಡು ಕಾಸು ನಾನು ಕೊಡಲ್ಲ, ನನ್ನ ಕೈಯಲ್ಲಿ ಆಗಿದ್ದು ಏನಿದ್ಯೋ ಸೀರೆ ಏನಾದ್ರೂ ಒಂದು ಕೊಡ್ತೇನೆ. ಅದಕ್ಕೆ ಬೆಳಗ್ಗೆ ಆದ್ರೆ ನಾನು ಒಂಚೂರು ಬಾಗ್ಲು ತೆಗಿಯೋದು ಲೇಟ್ ಆಯ್ತು ಅಂದ್ರೆ ಓಡ್ ಬರುತ್ತೆ, ಎದ್ದಿದ್ಯವ ಅಂತ ಹೇಳ್ತಾರೆ. ನಾನು ಮಾರ್ಕೆಟ್ಗೆ ಹೋಗ್ತೀನಲ್ಲ, ಮಾರ್ಕೆಟ್ಗೆ ಹೋದಾಗ ಹಣ್ಣು ತರಕಾರಿ ನಾನು ಏನು ಎಕ್ಸ್ಟ್ರಾ ತಂದಿರ್ತೀನಿ, ನಾನು ಸ್ವಲ್ಪ ಕೊಟ್ಟಿರೋದು ಹೇಳ್ಬಾರ್ದು. ದುಡ್ಡು ಕಾಸತ್ತು ನಾನು ಏನು ಹೆಲ್ಪ್ ಮಾಡಲ್ಲ. ಏನಿದೆಯೋ ಬೇರೆ ರೀತಿ ನಾನೆಲ್ಲ ಇದು ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ಒಬ್ರೊಬ್ರು ಜೀವನ ಒಂದೊಂದ್ ತರ ಇರುತ್ತೆ. ಹೇಳಿದ್ನಲ್ಲ, ಅವರು ಚೀಲ ಲೆಕ್ಕ ಹೊಲಿಯೋದಂತೆ. ಅವಳು ಲಕ್ಷ್ಮಿ ಅಂತ ಹುಡುಗಿ ಹೆಸರು. ಅವಳು ದಿನ ಪೂರ್ತಿ ಇದೇ ಕೆಲಸ ಮಾಡ್ತಾಳೆ. ದಿನಕ್ಕೆ ಏನಿಲ್ಲ ಅಂದ್ರೂ 500-600 ರೂಪಾಯಿ ದುಡಿತಾಳೆ. 2 ಮಕ್ಕಳು, ಸಣ್ಣ ಮಕ್ಕಳು ಅವಳು. ಆ ಮಕ್ಕಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ದಿನಕ್ಕೆ 500-600 ರೂಪಾಯಿ ಹೊಲಿತಾಳೆ ಅವಳು. ಹೀಗೆ ಏನ್ ಮನ್ಸಿರ್ಬೇಕು. ಅವ್ರ ಗಂಡ ಬೈತಾನೆ, ಲಕ್ಷ್ಮಿ ಗಂಡ ಬೈತಾನೆ, ನೀನ್ ಮಾಡ್ಬೇಡ, ನೀನ್ ಏನು ಮಾಡ್ಬೇಡ. ಅವ್ರು ಒಳ್ಳೆ ಕೆಲ್ಸದಲ್ಲೇ ಇದ್ದಾರೆ ಲಕ್ಷ್ಮಿ ಗಂಡ. ನೀನೇನು ಮಾಡ್ಬೇಡ, ನಮ್ಮನೆ ಹಿಂದ್ಗಡೆನೆ, ಹಾಗಾಗಿ ಕೇಳಿಸುತ್ತೆ. ಅವಳು ಬಂದು ಮಾತಾಡ್ತಾ ಇರ್ತಾಳೆ, ನೀನೇನು ಮಾಡ್ಬೇಡ, ನಾನ್ ದುಡಿಯೋದ್ ಸಾಲಲ್ವಾ ಅಂತ ಹೇಳ್ತಾರೆ. ಅವಳು ಇಲ್ಲ, ಸುಮ್ನೆ ಮನೇಲಿ ಕೂತ್ಕೊಂಡು ಏನ್ ಮಾಡೋದು, ಮಕ್ಳಿಗೆ ಏನ್ಕರ ಮುಂದಕ್ಕೆ ಆಗತ್ತಲ್ವಾ ಅಕ್ಕ ಅಂತ ಹೇಳ್ತಾಳೆ. ಹಂಗೆ ನಾನು ಹೇಳೋದು, ಮಾಡ್ತೀವಿ ನಾವು, ದುಡಿತೀವಿ, ಯಾರು ಹಂಗಲ್ಲೂ ಹೋಗಲ್ಲ ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ತುಂಬಾ ಕೆಲಸ ಸಿಗುತ್ತೆ. ನಾವು ಹುಡುಕ್ಬೇಕು, ನಮ್ಮ ಅಕ್ಕಪಕ್ಕ ಏನಿದೆ ಅಂತ ಹುಡುಕ್ಬೇಕು. ನಮ್ ರೋಡಲ್ಲೆಲ್ಲ ಹೂ ಜಾಸ್ತಿ. ಆಮೇಲೆ ಇಲ್ಲೊಬ್ರು ಇದ್ದಾರೆ, ಅವ್ರ ಮನೇಲೆ ಅಡಿಗೆ ಮಾಡ್ಕೊಡ್ತಾರೆ. ಯಾರು ಏನ್ ಕೇಳ್ತಾರ ಅದನ್ನ ಮಾಡ್ಕೊಡ್ತಾರೆ. ಹೋಗ್ತಿದ್ದಾರೆ, ಅವ್ರಷ್ಟು ನನಗ್ ಪರಿಚಯ ಇಲ್ಲ, ಯಾರೋ ಹೇಳಿದ್ದು. ಹಿಂದಿನ ದಿವ್ಸನೇ ನಮ್ಗೆ ಪಡ್ಡು, ದೋಸೆ ಏನ್ ಬೇಕೋ ಮಾಡ್ಕೊಡ್ತಾರಂತೆ. ಅವ್ರಿಗೆ ಮಾಡ್ಕೊಳ್ಳೋದ್ರಲ್ಲೇ 2-3 ಕೊಡ್ತೀನಿ, ನನ್ ಜೀವನಕ್ಕೆ ನಡೆಯುತ್ತೆ ಅಂತ ಹೇಳ್ತಾರಂತೆ. ಈ ತರ ನಾನು ಹೇಳೋದು, ನಾವು ಮನ್ಸಿಟ್ರೆ ಮಾರ್ಗ ಅಲ್ವಾ, ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಈ ತರ ತುಂಬಾ ಉದಾಹರಣೆ ಸಿಗುತ್ತೆ ನಮ್ ರೋಡಲ್ಲಿ. ಕ್ಯಾಂಡಲ್ ಆಗೋಗ್ತಾ ಬಂತು. ಈ ಪುಡಿ ಇದೆಯಲ್ಲ, ಪುಡಿನ ನಾನು ಸ್ವಲ್ಪ ಅದಕ್ಕೆ ಹಾಕ್ತೀನಿ. ಅಲ್ಲಿಗೆ ನಾವು 2 ಕ್ಯಾಂಡ್ಲು ಯೂಸ್ ಮಾಡ್ದಂಗಾಯ್ತು. ಪುಡಿ ಇರೋದು ಹಾಕ್ತೀನಿ. ಸಣ್ಣದಾಗಿ ಉರಿಯಕ್ಕೆ ಶುರು ಆಯ್ತು. ಕ್ಯಾಂಡಲ್ ಬೇಕಾದ್ರೆ ನೀವು ಆರ್ಡರ್ ಕೊಟ್ಟವ್ರೆ, ಕ್ಯಾಂಡಲ್ ಬೇಕಾದ್ರೆ ನಾನೇ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ ನಿಮ್ಗೆ, ಇಲ್ಲ ನನ್ನ ಹತ್ರನೂ ಸಿಗುತ್ತೆ. ತುಂಬಾ ಜನ ಕಮೆಂಟ್ ಅಲ್ಲಿ ಮಾಡಿದ್ರು, ಆನ್ಲೈನ್ ಅಲ್ಲಿ ಸಿಗುತ್ತೆ ಇಷ್ಟವು ಅಂತ ಹೇಳಿದ್ರು. ಹೌದು, ಎಲ್ಲ ಕಡೆನೂ ಆನ್ಲೈನ್ ಅಲ್ಲಿ ಸಿಗುತ್ತೆ. ನನ್ನ ಹತ್ರನೇ ಅಂತ ಅಲ್ಲ, ಆದ್ರೆ ನಾನು ಹೇಳೋದು ಅದು ಕ್ವಾಲಿಟಿ ಹೇಗಿರುತ್ತೆ ಏನೋ ನನಗೂ ಗೊತ್ತಿಲ್ಲ. ಇದು ನೋಡಿ, ನಾನು 3 ಲೀಟರ್ ಕುಕ್ಕರ್ ಇಟ್ಬಿಟ್ಟು ನಾನು ಮಾಡೋದು ತೋರಿಸ್ತಾ ಇದ್ದೀನಿ. 2 ಕ್ಯಾಂಡಲ್ ಹಾಕ್ದೆ ನಾನು. ಇದೊಂದು ಪುಡಿ ಮಾಡಿರೋದು, ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಲಿ, ಪುಡಿ ವೇಸ್ಟ್ ಆಗ್ಬಾರ್ದು ಅನ್ನೋದಕ್ಕೆ ಪುಡಿ ಮಾಡಿಕೊಂಡು ಅದನ್ನ ಹಾಕಿ ತೋರಿಸ್ದೆ. 2 ಕ್ಯಾಂಡಲ್ ಹಾಕಿದ್ದೀನಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸಾಕಾಗುತ್ತೆ, ಯಾಕಂದ್ರೆ ಅಡುಗೆ ಮನೇಲಿ ಬೇಗ ಪಟ ಅಂತ ಮಾಡ್ಬೋದು. ಇದು ನಾವು ಏನಾದ್ರೂ ಎಲ್ಲ ಟ್ರಿಪ್ ಹೋದ್ವು ಅಂತ ಅನ್ಕೊಳ್ಳಿ, ಟ್ರಿಪ್ ಅಲ್ಲಿ ನಾವು ಮಾತಾಡ್ತಾನೆ ಮಾಡ್ಕೊಂಡ್ಬಿಡ್ಬೋದು. ನಾನು ಸ್ವಲ್ಪ ಬಾಗ್ಲು ತೆಗ್ದಿದ್ದೀನಿ, ಅದಕ್ಕೋಸ್ಕರ ಅದು ಈ ಕಡೆ ಬರ್ತಾ ಇದೆ ಗಾಳಿಗೆ. ಮಾತಾಡ್ತಾನೆ ನಾವು ಅಡುಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು. ಅಂದ್ರೆ 2-3 ಮಾಡ್ಬೋದು. ಇವಾಗ ಇದು ಬಿಸಿಬೇಳೆ ಬಾತ್ ಇನ್ನೊಂಚೂರು ಜಾಸ್ತಿ ಆಗ್ತದ್ರೆ 2-3 ಆಗತ್ತೆ, ಆ ತರ ಮಾಡ್ಬೋದು. ನಾನ್ ಅಂದಾಜು 20-25 ನಿಮಿಷದಲ್ಲಿ ಬಿಸಿಬೇಳೆ ಬಾತ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇವಾಗ 15 ನಿಮಿಷ ಆಯ್ತು.
ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅದಕ್ಕೆ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇರೋದು. ನೋಡೋಣ. ಪ್ರೆಷರ್ ಬರ್ತಾ ಇದೆ ನೋಡಿ. ಆಯ್ತಾ? ವಿಡಿಯೋ ಮಾಡ್ತಾ ಇದ್ದೆ ನೋಡಿ. ಇನ್ನೇನ್ ಪ್ರೆಷರ್ ಬರುತ್ತೆ. 2 ವ್ಯಾಕ್ಸ್ ಇಡಿ ಇತ್ತು. ನಾನು ಸುಮ್ಮನೆ ಕೂತಿದ್ದೀನಿ. ಇದೆಲ್ಲ ಹಿಂಗ್ ಕ್ಲೀನ್ ಮಾಡಿ ನನ್ ಕೆಲ್ಸ ಮುಗಿಸಿ ತಲೆಗೆ ಬಣ್ಣ ಹಚ್ಕೊಬೇಕು. ನೋಡಿ ಎಷ್ಟು ಬೆಳ್ಳಗಾಗಿದೆ. ಇದೆಲ್ಲ ಏನಂದ್ರೆ ಎಮರ್ಜೆನ್ಸಿ. ನಾವು ಗ್ಯಾಸಲ್ಲಿ ಮಾಡಿದ್ರೆ ನೋಡಿ ಈಗ ಬಣ್ಣ ಹಚ್ಕೊಬೇಕು. ಯಾವ ಬಣ್ಣ ಹಚ್ತೀನಿ, ಯಾವ್ದು ಇವಾಗ ಶುರು ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಎಷ್ಟು ದಿನ ಬರುತ್ತೆ ಅಂತ. ಇನ್ನೇನು ಇದು ಪ್ರೆಷರ್ ಹೋಗಿದ ತಕ್ಷಣ ಇದನ್ನ ತೆಗ್ದಿಟ್ಬಿಟ್ಟು ಆ ವಿಡಿಯೋ ಮಾಡ್ಕೊಂಡು ಫೋನ್ ಬರ್ತಾ ಇದೆ, ಆ ವಿಡಿಯೋ ಮಾಡ್ಬಿಟ್ಟು ಇದನ್ನ ಪ್ರೆಷರ್ ಹೋದ್ಮೇಲೆ ಊಟ ಮಾಡೋದು. ನಾನು ಪ್ರೆಷರ್ ಬರ್ತಾ ಇದ್ದಂಗೆ ಆಫ್ ಮಾಡೋದು, ಗ್ಯಾಸ್ ಎಲ್ಲ ಉಳಿಸೋದಕ್ಕೆ. ನಿಮಗ್ ತೋರ್ಸೋದಕ್ಕೋಸ್ಕರ ನಾನು ಒಂದು ಪ್ರೆಷರ್ ಬರೆಸ್ತೀನಿ. ನಾನು 2 ಕ್ಯಾಂಡ್ಲ್ ಆಗತ್ತೆ. ಇನ್ನೇನು ಅದು ಸಣ್ಣ ಉರಿತಾ ಇದೆ, ಆಗೋಗ್ತಾ ಬಂತು ಕ್ಯಾಂಡ್ಲು. ನಾನು ಕ್ಯಾಂಡ್ಲ್ ಹಾಕಲ್ಲ. ಇನ್ನೇನು ಒಗ್ಗರಣೆ ಒಂದು ಹಾಕೊಂಡ್ರೆ ನಮ್ದು ಮುಗಿಯುತ್ತೆ. ಕ್ಯಾಂಡ್ಲು ಆಫ್ ಆಗತ್ತಾ ಬಂತು, ಅದಕ್ಕೆ ಸಣ್ಣ ಉರಿತಾ ಇದೆ. ಕ್ಯಾಂಡ್ಲ್ ಹಾಕಲ್ಲ. ಇಷ್ಟು ನಾವು ಮಾಡೋದಕ್ಕೆ ನನಗೆ 2 ಕ್ಯಾಂಡಲ್ ಹಿಡಿತು. ಜೋರ ಉರಿದಿದ್ರೆ ಇಷ್ಟೊತ್ತಿಗೆ ಪ್ರೆಷರ್ ಬಂದಿದೆ. ಬಾಗ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ನಮ್ಮ ರೋಡಲ್ಲಿ ಜಗಳಗಳು ನಡೀತಾ ಇರುತ್ತೆ. ಇವಾಗ ಇಲ್ಲೆಲ್ಲೋ ಜಗಳ ನಡೀತಾ ಇದೆ, ಕೆಟ್ಟಾಗಿ ಮಾತಾಡ್ತಾ ಇರ್ತಾರೆ. ಶಬ್ದಗಳೇ ಕೇಳಕ್ಕಾಗಲ್ಲ. ನನಗೆ ಈ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜಗಳ ಇಲ್ಲದೆ ಇರೋ ಟೈಮಲ್ಲಿ ನಾನು ವಿಡಿಯೋಗಳು ಮಾಡಬೇಕು. ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಹೆಂಗಿದ್ದೀವಿ ಹಂಗೆ, ಎಲ್ಲಿದ್ದೀವಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ತುಂಬ ಒಳ್ಳೆ ಏರಿಯಾ ನಮ್ಮದು, ತುಂಬ ಒಳ್ಳೆ ಏರಿಯಾ. ಒಂದು ಕಳ್ತನ ಆಗಲಿ, ಒಬ್ಬರ ಮೇಲೆ ಒಬ್ಬರು ಮತ್ಸರ ಆ ಥರ ಎಲ್ಲ ಏನಿಲ್ಲ. ಅವ್ರವರಲ್ಲೇ ಜಗಳ ಆಗ್ತಿರುತ್ತೆ ಅಷ್ಟೇ. ಈ ಬಾಡಿಗೆಯವ್ರ ಹತ್ರ ಓನರ್ಗಳ್ದು ಬಾಡಿಗೆ ಸರಿಯಾಗಿ ಕೊಟ್ಟಿಲ್ಲ, ಕ್ಲೀನ್ ಮಾಡಿಲ್ಲ, ರಂಗೋಲಿ ಹಾಕಿಲ್ಲ, ಅಲ್ಲಿ ಆ ಕಸ ಹಾಕಿದ್ಯಾ ಅಂತ ಓನರ್ ಅಂದಮೇಲೆ ಅದು ಇದ್ದಿದ್ದೆ ಅಲ್ವಾ. ಹಾಗಾಗಿ ಅದೊಂದು ಸ್ವಲ್ಪ ಗಲಾಟೆ ಇರುತ್ತೆ. ಬಿಟ್ರೆ ನಮ್ಮ ರೋಡಲ್ಲಿ ನಿಜವಾಗ್ಲೂ ತುಂಬಾ ತುಂಬಾ ಒಳ್ಳೆ ಜನ ಇದ್ದಾರೆ ನೋಡಿ. ನಾನೀಗ ವಿಡಿಯೋ ಮಾಡಕ್ ಹೋಗ್ಬೇಕಾದ್ರೆ ಬೀಗ ಹಾಕ್ಲಿಲ್ಲ, ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ. ಅದು 1 ನಿಮಿಷ ಆಗ್ಲಿ 2 ನಿಮಿಷ ಆಗ್ಲಿ ಏನು ತೊಂದರೆ ಇಲ್ಲ. ಆ ತರ ಸಣ್ಣ ಉರಿತಾ ಇದೆ. ನಾವು ಇದನ್ನ ಮಡಿ ಒಲೆ ಅಂತ ತುಂಬಾ ಜನ ಮಡಿ ಒಲೆ ಬಳಸ್ಕೊಳ್ತಾರೆ. ದೇವ್ರ ಮನೇಲಿ ತುಪ್ಪ ಚಳಿಗಾಲದಲ್ಲಿ ದೇವ್ರ ದೀಪ ಹಚ್ಬೇಕಾದ್ರೆ ಗಟ್ಟಿಯಾಗಿರುತ್ತಲ್ವ, ಅದಕ್ಕೆ ಬಳಸ್ಕೊಳ್ತಾರೆ. ಇಲ್ಲ ಒಂದು ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ ಇಟ್ಕೊಳ್ತಾರೆ. ತುಂಬಾ ಮಡಿ ಒಲೆ ಅಂತಾನೆ ತುಂಬಾ ಜನ ಇದಕ್ಕೆ ಹೆಸರಿಟ್ಟಿರೋದು, ಮಡಿಗೆ ಬರುತ್ತೆ ಅಂತ ಹೇಳಿ. ನಿಜ ತುಂಬಾ ಅಂದ್ರೆ ಎಮರ್ಜೆನ್ಸಿಗೆ ಇದ್ರಲ್ಲೇ ಅಡಿಗೆ ಮಾಡ್ಕೊಂಡು ನಾನಿವಾಗ ನೋಡಿ ಒಂದು 20-25 ನಿಮಿಷ ಆಯ್ತು. 25-25 ನಿಮಿಷದೆಲ್ಲ ಇದ್ರೆಲ್ಲ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅಂದ್ರೆ ಇಟ್ಬಿಟ್ಟು ನಮ್ಮ ಪಾಡಕ್ಕೆ ನಾವು ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ತಿದ್ರೆ ಅದೊಂಥರ. ವಿಡಿಯೋ ಮಾಡೋಕ್ಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ. ನಾನು ಇಲ್ಲೇ ಹಾಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟೊತ್ತಿಗೆ ನನಗೆ ಇವತ್ತೆಲ್ಲ ಬರೀ ಇದೊಂದೇ ವಿಡಿಯೋ ಆಗೋಗುತ್ತೆ. ನಂದೇನು ಪ್ರಾಡಕ್ಟ್ ಎಲ್ಲ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ನಾವು ವಿಡಿಯೋ ಅಲ್ಲ ಅಂತ ಅಂದ್ರೆ ಆರಾಮಾಗಿ ಇದ್ರಲ್ಲಿ ಅಡುಗೆ ಮಾಡ್ಬೋದು. ಇವಾಗ ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀವಿ, ಒಂದೇನೋ ಹಾಲು ಬೇಕಾಗಿತ್ತು, ಇಲ್ಲ ಬಿಸಿನೀರು ಬೇಕಾಗಿತ್ತು, ಇಲ್ಲ ವಯಸ್ಸಾದವ್ರಿಗೆ ಕಾಫಿ ಟೀ ಕುಡಿಲೇಬೇಕು ಅನ್ನೋದಿರುತ್ತೆ. ಆವಾಗ ನಮಗೆ ಆ ಥರ ಎಮರ್ಜೆನ್ಸಿಗೆ ನಿಜವಾಗ್ಲೂ ಚೆನ್ನಾಗಾಗುತ್ತೆ. ಕುಕ್ಕರ್ ಇಟ್ಬಿಟ್ಟು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಹೇಳೋದು. ಬೇರೆ ಎಲ್ಲ ನಾನು ಮೊನ್ನೆ ರಾಗಿ ಅಂಬಲಿ ಮಾಡಿದೆ ನೋಡಿ, ಬೇಗ ಆಗೋಗುತ್ತೆ. ಇದು ಸ್ವಲ್ಪ ಅದು ಎಲ್ಲ ಬೇಯಬೇಕು ಒಳಗಡೆ ಇರೋದು. ಹಾಗೆ ಟ್ರಿಪ್ಪಿಗೆ ತುಂಬ ಬೆಸ್ಟು. ನಂಗೆ ಯಾರೋ ಒಬ್ರು ಹೇಳಿದ್ರು, ನಮ್ದು ಹೋಟೆಲ್ ಇದೆ, ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ, ಕಾಫಿ ಟೀ ಮಾಡೋಕ್ಕಾಗತ್ತಾ ಅಂದ್ರು. ನಾನು ಅಯ್ಯೋ ಅಷ್ಟೆಲ್ಲ ಆಗಲ್ಲಮ್ಮ, ಇದು ಒಬ್ರು ಇಬ್ಬರಿಗಷ್ಟೇನೆ
ಮಾಡಕ್ ಸರಿ ಇದೆ, ನೀವು ಆ ಥರ ಎಲ್ಲ ಯೋಚನೆ ಮಾಡಿ ತಗೊಳ್ಳೇಬೇಡಿ ನೀವು ಅಂತ ಅಂದೆ ನಾನು. ಯಾಕೋ ಪ್ರೆಷರೇ ಬರ್ತಾ ಇಲ್ಲ. ಸಾಕು, ಈಗ ಆಫ್ ಮಾಡ್ತೀನಿ ನಾನು. ಒಗ್ಗರಣೆ ಒಂದು ಹಾಕೊಂಡ್ಬಿಡ್ತೀನಿ, ಅದು ಒಳಗಡೆನೆ ಬೆಂದಿರುತ್ತೆ. ಸಾಕು, ಇಳಿಸ್ತೀನಿ. ನಾನು ನನ್ನ ಮೊಮ್ಮಗಳನ್ನ ಕರ್ಕೊಂಡು ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೆ ರಾಗಿ ಸರಿ, ಅವಳು ಇವಾಗೆಲ್ಲ ತಿನ್ನಕ್ ಶುರು ಮಾಡಿರೋದು. ಮೊದಲು ರಾಗಿ ಸರಿ ಬಿಟ್ರೆ ಏನು ತಿಂತಾ ಇರಲಿಲ್ಲ. ತುಂಬಾ ಒಳ್ಳೇದು ರಾಗಿ ಸರಿ. ಅವಳಿಗೆ ಬೇರೆ ಏನೂ ಅಭ್ಯಾಸ ಆಗಿರ್ಲಿಲ್ಲ. ಅವಾಗ ನಮ್ಗೆ ಇದೆಷ್ಟು ಯೂಸ್ ಆಯ್ತು ಅಂದ್ರೆ ಎಲ್ರು ನಗ್ತಾ ಇದ್ರು. ಒಂದೆಲ್ಲಾದ್ರೂ ನಿಲ್ಸಿದ ತಕ್ಷಣ ಈ ಸೈಡಲ್ಲಿ ಹೋಗ್ಬಿಟ್ಟು ಆಗ್ಲೇ ಒಂದ್ 2 ನಿಮಿಷದಲ್ಲಿ ರಾಗಿ ಸರಿ ಮಾಡ್ಬಿಡ್ತಾ ಇದ್ವು. ಅವ್ರು ಹಂಗೆ ಅನ್ನೋರು, ನೀವು ಸರಿ ಬಿಡಿ ಆಂಟಿ ಅಂತ ಅನ್ನೋರು. ಆ ತರದ್ ಮಾತ್ರ ನನಗೆ ನಿಜವಾಗ್ಲೂ ಹೇಳ್ತೀನಿ, ಈ ಪುಟ್ಟ ಮಕ್ಳಿರೋರಿಗೆ ತುಂಬಾ ಯೂಸ್ ಆಯ್ತು. ತುಂಬಾ ಅಂದ್ರೆ ತುಂಬಾ ಯೂಸ್ ಆಯ್ತಿತ್ತು ರಾಗಿ ಸರಿಗೆ, ಬಿಸಿನೀರಿಗೆ, ಅದಕ್ಕೆಲ್ಲ. ಪ್ರೆಷರ್ ಬಂತು, ಇದನ್ನ ಇಸ್ಕೊಂಡ್ಬಿಡ್ತೀನಿ. ಸಾಕು, ಒಂದು ಒಗ್ಗರಣೆ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಳ್ತೀನಿ, ನೀವೇನಾದ್ರೂ ಹಾಕ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಬೇಕು ಇದಕ್ಕೆ. ನಂಗೆ ಸಿಗ್ಲಿಲ್ಲ, ದೊಡ್ಡದು ಸಿಕ್ತು. ದೊಡ್ಡದು ತಂದು ಏನ್ ಮಾಡೋದು, ನಮ್ಗೆ ಜಾಸ್ತಿ ಆಗುತ್ತೆ ಅಂತ ತರ್ಲಿಲ್ಲ. ಸಾಸಿವೆ ಹಾಕ್ಕೊಳ್ತೀನಿ. ನಾನಂತೂ ಎಲ್ಲ ರುಚಿ ರುಚಿಯಾಗೆ ಮಾಡ್ಕೊಂಡು ತಿಂತೀನಪ್ಪ. ಒಬ್ಳಿದ್ರು ಅಷ್ಟೇ, ಎಷ್ಟು ಕೆಲಸ ಇದ್ರು ಅಷ್ಟೇ. ಮತ್ತೆ ನಾನು ಸ್ಕಿನ್ ಕೇರು, ಮುಖಕ್ಕೆ ನಾನ್ ಮಾಡೋ ಪ್ರಾಡಕ್ಟ್ ಅಲ್ಲೇ ಎಲ್ಲ ಹಾಕೊಳ್ಳೋದು, ಫೇಸ್ ಮಾಸ್ಕ್ ಹಾಕೊಳ್ಳೋದು, ವಾಶ್ ಮಾಡ್ಕೊಳ್ಳೋದು, ತಲೆ ಕೂದಲಿಗೆ ಮೆಂತ್ಯ ರುಬ್ಬ ಹಾಕೊಳ್ಳೋದು, ನಾನು ಪ್ರತಿಯೊಂದು ನಾನು ಮಾಡ್ಕೊಂತೀನಿ. ನನ್ಗೆ ಎಷ್ಟೇ ಕೆಲಸ ಇರ್ಲಿ, ನಂದು ಎಷ್ಟು ಬಿಸ್ನೆಸ್ ಪ್ಯಾಕ್ ಮಾಡೋದೆಲ್ಲ ಇರುತ್ತೆ, ಆದ್ರೂ ನಾನು ಎಲ್ಲಾ ತರಾನು ಮಾಡ್ಕೊಳ್ತೀನಿ. ಎರಡು ಹಿಡಿಯುತ್ತೆ. ಟೈಮ್ ಒಂದು 25 ನಿಮಿಷ, 28 ನಿಮಿಷ ಆಗ್ಬೋದು ಅನ್ಸುತ್ತೆ. ಪ್ರೆಷರ್ ಹೋಗಿ ನಾವು ತಿನ್ನೋಷ್ಟೊತ್ತಿಗೆ 30 ನಿಮಿಷ ಆಗತ್ತೆ. ಮೊನ್ನೆ ಒಬ್ರು ಯಾರೋ ನನ್ನ ಲೈವ್ ಅಲ್ಲ, ಇಲ್ಲ ಕಮೆಂಟ್ ಏನೋ ಮಾಡಿದ್ರು, ನೀವಿಷ್ಟು ಕೆಲ್ಸದ ಮಧ್ಯ, ಇಲ್ಲ ನನಗೆ ಕಮೆಂಟ್ ಮಾಡಿದ್ರು ಯಾವುದೋ ವಿಡಿಯೋಗೆ, ಇಷ್ಟು ಕೆಲ್ಸದ ಮಧ್ಯನೂ ನೀವು ಫೇಸ್ ಮಾಸ್ಕ್ ಅದು ಇದು ಹಾಕೊಳ್ತೀರಾ, ನಾವು ಅಯ್ಯೋ ಬಿಡು ಹಿಂಗೆ ಇದ್ರೆ ಸಾಕು ಅಂತ ಅನ್ಕೊಳ್ತೀವಿ ಅಂತ ಬರ್ತಿದ್ರು. ನಾನು ಅಂದೆ, ಹೌದು, ನಾವು ಇರೋದ್ರಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ. 1000 ರೂಪಾಯಿ ಖರ್ಚು ಮಾಡಿ ನಾವೇನು ಚೆನ್ನಾಗಿ ಕಾಣಿಸ್ಬೇಕು, ಖರ್ಚು ಮಾಡಿ ಅಲ್ಲ, ಇರೋದ್ರಲ್ಲೇ 50, 100 ಈ ತರ ನಮ್ ಕೈಯಲ್ಲಿ ಏನ್ ಶಕ್ತಿ ಇದೆಯೋ ಅದು. ನಾನಂತ ಇವತ್ತವರೆಗೂ ಪಾರ್ಲರ್ಗೆ ಹೋಗಲ್ಲ. ಇವಾಗ ಬಣ್ಣ ನಾನೇ ಹಚ್ಕೊಳ್ಳೋದು. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬಣ್ಣ ನಾನು ಯಾವ್ದು ಹಚ್ಕೊಳ್ತೀನಿ ಏನು ಅಂತ ಹೇಳಿ. ಇದು ಆಗಕ್ ಬರಕ್ಕೂ ನಮ್ಗೆ ಕ್ಯಾಂಡ್ಲ್ ಖಾಲಿ ಆಗುತ್ತೆ ನೋಡಿ. ನೀವು ಆಮೇಲೆ ಅದನ್ನ ಬೇಕಾದ್ರೆ ಕ್ಲೀನ್ ಮಾಡಿನೂ ಎತ್ತಿಡ್ಬೋದು. ನೋಡಿದ್ರ ನಮ್ದು ಮೊಬೈಲ್ ಸ್ಟವ್ ಹೇಗೆ ಆಯ್ತು ಅಂತ ಹೇಳಿ. ಇದು ಪ್ರೆಷರ್ ಹೋಗ್ಲಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಒರೆಸಿ ನಾನು ಪ್ಯಾಕಿಂಗ್ ಕೂತ್ಕೊಳ್ಬೇಕು ಇವಾಗ. ಇದು ಹಾಗೆ ಬಿಟ್ಬಿಡ್ತೀನಿ ನೋಡಿ, ಖಾಲಿ ಆಗ್ತಾ ಬಂತು, ಹಾಗೆ ಬಿಡ್ತೀನಿ. ಇದು ಪ್ರೆಷರ್ ಹೋದ್ಮೇಲೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಇನ್ನು ಈಗ ಇಳಿಸಿದಲ್ವಾ ಪ್ರೆಷರ್ ಇದೆ, ಮುಚ್ಚಿದ ತಕ್ಷಣ ಆಫ್ ಆಗೋದು. ಇದೇನು ನಿಂತಿಲ್ಲ, ಇದು ನಾನು ಏನ್ ಮಾಡ್ಕೊಂತೀನಿ. ಇಷ್ಟ ಆಗಿದೆ, ಇಷ್ಟ ಆಗಿದೆ.
ಎಷ್ಟು ಹದವಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಾ. ಅದೇ ಕುಕ್ಕರ್ ಸ್ವಲ್ಪ ಬೇಗ ಆಗುತ್ತೆ, ಇದ್ರಲ್ಲಿ ಲೇಟ್ ಆಯ್ತು. ಗೋಧಿ ನುಚ್ಚಿಂದು ಅಂತ ಹೇಳೋದಕ್ಕೆ ಆಗಲ್ಲ. ನಾನು ಈ ತರನೇ ನವಣೆ ಅದ್ರಲ್ಲಿ ಇದ್ರಲ್ಲಿ ನನಗೆ ಬೇಕು ಅದ್ರಲ್ಲಿ ಮಾಡ್ಕೊಡ್ತೀನಿ. ರೈಸು ತುಂಬಾ ಕಡಿಮೆ ನಾ ಇದ್ರಲ್ಲಿ ಒಬ್ರು ಶಶಿಕಲಾ ಅಂತ ಇದ್ದಾರೆ, ತಿನ್ನಲ್ಲ ಇದು, ಈಗ ಪರೋಟ ತಿಂದಿದ್ದು. ಶಶಿಕಲಾ ಅಂತ ಇದ್ದಾರೆ, ಅವರು ಮೊನ್ನೆ ಹೇಳ್ತಿದ್ರು ನೀವು ನೋಡಿದ್ರೆ ಹೊಟ್ಟೆ ಕಿತ್ತಾಗತ್ತೆ ನನಗೆ ಇಷ್ಟೊಂದು ಸಣ್ಣ ಅಂತ ಹೇಳ್ತಾ ನೋಡಿದ್ರ ನೋಡಿದ್ರ ಬಿಸಿಬೇಳೆ ಬಾತ್ ಆಯ್ತು. ಆದ್ರೆ ನನಗೆ ಮಾಡಕ್ಕಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದ್ 20-25 ನಿಮಿಷ ನಾನು ಈ ವಿಡಿಯೋ ಮುಂದೆನೆ ಕೂತ್ಕೊಂಡ್ರೆ ನನಗೆ ತುಂಬಾ ಕೆಲಸ, ಪ್ಯಾಕಿಂಗು ಅದು ಇದು ಅಂತ ಇರುತ್ತೆ. ನೋಡಿ ನೀವು ತಲೆಗೆ ಬಣ್ಣ ಹಚ್ಕೊಂಡು ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿ, ಬಣ್ಣ ಹಚ್ಕೊಂಡು ಮನೆ ಕ್ಲೀನ್ ಮಾಡೋಷ್ಟೊತ್ತು ಅದು ಒಣಗಿರುತ್ತೆ. ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬೇಕು. ಈ ತರ ಬಿಸಿಬೇಳೆ ಬಾತ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಪಾತ್ರೆ ಹೀಗೆ ತೋರಿಸ್ತೀನಿ, ಏನು ನೋಡಿ ನೋಡಿದ್ರ ಇನ್ನು ಪ್ರೆಷರ್ ಹೋಗ್ತಾ ಇದೆ, ಸ್ವಲ್ಪ ಚೂರೇ ಚೂರು ಕಪ್ಪಾಗಿದೆ ಅನ್ನೋದು ಬಿಟ್ಟರೆ ಬಿಸಿ ಇದೆ. ದೃಷ್ಟಿ ಪರಿಹಾರಕ್ಕಿದು ನಿಜವಾಗ್ಲೂ ತುಂಬಾ ಒಳ್ಳೆಯದು. ಮಸಿನ ನಾವು ಎಲ್ಲ ನಾನು ಒಂದೊಂದು ಹೇಳ್ತೀನಿ ನೋಡಿ, ಯಾವುದು ವೇಸ್ಟ್ ಮಾಡುವಂಥದ್ದಿಲ್ಲ. ಮತ್ತೆ ನನ್ನ ವಿಡಿಯೋದಲ್ಲಿ ತುಂಬಾ ಉಪಯೋಗ ಬರುತ್ತೆ. ಆ ತರ ಮಸಿ ಇತ್ತು ಅಂದ್ರೆ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಕಾಲ್ಗೆ ಹಚ್ಕೊಂಡು ಹೋಗಿ, ಎಡಗಾಲ್ಗೆ, ಗಂಡ್ ಮಕ್ಳಾದ್ರೆ ಬಲ್ಗಾಲ್ಗೆ, ಹೆಣ್ಮಕ್ಳಾದ್ರೆ ಎಡಗಾಲ್ಗೆ ಹಚ್ಕೊಂಡು ಹೋದ್ರೆ ನಾವು ಏನಾದ್ರೂ ದಾಟಿರೋದಿದ್ರೆ ಇಲ್ಲ ಏನೋ ದೃಷ್ಟಿ ಏನೂ ಆಗಲ್ಲ. ಮತ್ತೆ ಅದಿಲ್ಲ ಅಂತ ಅಂದ್ರೆ ನೀವು ಇದ್ ಮಾಡ್ಬೋದು, ಕಣ್ಕಪ್ ಇರುತ್ತೆ, ಕಣ್ಕಪ್ ಎಡಗಾಲ್ಗೆ ಹಚ್ಕೊಂಡು ಹೋಗಿ. ಇವತ್ತೊಂದು ಸೀಕ್ರೆಟ್ ಬಿಟ್ಕೊಡ್ತಿದ್ದೀನಿ ನೋಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೆ ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.